ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು 100% ಹೋಟೆಲ್ ಸ್ಟೈಲಿಯ ರವೆ ಇಡ್ಲಿನ ತುಂಬ ಸಾಫ್ಟಾಗಿ ಹಾಗೆ ರವೆ ತುಂಬ ಉದುರುದ್ರಾಗಿ ಬರುತ್ತೆ. ಅದನ್ನು ಸಾಂಬಾರಿನಲ್ಲಿ ಪ್ರೆಸ್ ಮಾಡಿದ್ರೆ ಹಾಗೆ ಹೂವಿನ ಥರ ಅರಳುತ್ತೆ. ಆ ಥರ ಹೇಗೆ ಮಾಡೋದು ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ತುಂಬ ಸಾಫ್ಟಾಗಿರುತ್ತೆ, ಬನ್ನನು ಕೂಡ ತುಂಬ ಬಿಳಿಯಾಗಿರುತ್ತೆ. ಅದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾರಂತ ನೋಡೋಣ ಬನ್ನಿ. ಮಾಡೋದು ತುಂಬ ಕಡಿಮೆ ಸಾಮಗ್ರಿಗಳು. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ನಿಮಗೆ ಯಾವ ಕಪ್ಪು ಅಥವಾ ಲೋಟ ಮೆಜರ್ಮೆಂಟ್ ಬೇಕೋ ಅದರಲ್ಲಿ ನೀವು ಮೆಜರ್ ಮಾಡ್ಕೊಳ್ಳಿ. 1 ಕಪ್ಪಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಬಿಳಿ ಬರಲಿಕ್ಕೆ ಇಲ್ಲಿ ಸಾಬುದಾನೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನಷ್ಟು ಸಾಬುದಾನೆನ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 3ರಿಂದ 4 ಸರ್ತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನೀರನ್ನು ಹಾಕಿ ಒಂದು 5 ಗಂಟೆ ಇದನ್ನು ಚೆನ್ನಾಗಿ ನೆನೆಸಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, 5 ಗಂಟೆ ಆದ ನಂತರ ನಾನು ಇದನ್ನು ರುಬ್ಬೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬೋಕ್ಕಿಂತ ಮುಂಚೆ ಇದನ್ನು ಒಂದು ಜರಡಿಗೆ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕಂಪ್ಲೀಟಾಗಿ ನಾವು ಬಸ್ಕೊಂಡ್ಬಿಡಬೇಕು. ನಾವು ಯಾವ ಕಪ್ಪಲ್ಲಿ ಉದ್ದಿನ ಬೇಳೆನ ತೊಗೊಂಡಿರ್ತೀವೋ ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ 3 ಲೋಟದಷ್ಟು ಇಡ್ಲಿ ಮಾಡೋ ರವೆನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು, ರವೆಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಆ ಥರ ಕಂಪ್ಲೀಟಾಗಿ ನೀರನ್ನು ಬಸ್ಕೊಂಡು ರವೆನ ನಾವು ರೆಡಿ ಮಾಡಿ ಇಟ್ಕೋಬೇಕು. ಅದೇ ಕಪ್ಪಲ್ಲಿ 3 ಲೋಟ ರವೆ ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿರೋ ಥರ ಉದ್ದಿನ ಬೇಳೆನ ನೀರಿಂದ ಕಂಪ್ಲೀಟಾಗಿ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ಉದ್ದಿನ ಬೇಳೆ ಹಾಕ್ಕೊಂಡು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ, ಒಂದು 4 ಐಸ್ ಕ್ಯೂಬು ಹಾಗೆ 1 ಸ್ಪೂನಷ್ಟು ಸಕ್ಕರೆನ ಹಾಕಿ ನೀವು ಉದ್ದಿನ ಬೇಳೆ ಗ್ರೈಂಡ್ ಮಾಡೋ ಟೈಮಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ರುಬ್ಕೊಂಡಿದ್ದೀನಿ ನಾನು. ತುಂಬ ನೈಸಾಗಿ ರುಬ್ಕೊಳ್ಬೇಕು. ತಿರುಗಿಸಿ ಮುರುಗಿಸಿ ತೋರಿಸ್ತಾ ಇದ್ದೀನಿ. ಯಾವುದೇ ನಾವು ಹಾಕಿರುವಂತಹ ಬೇಳೆ, ಮೆಂತ್ಯ ಕಾಳು ಯಾವುದು ಕೂಡ ಹಾಗೆ ಇಲ್ಲ. ತುಂಬ ನೈಸಾಗಿ ಮಿಕ್ಸಾಗಿ ತರಿತರಿಯಾಗಿದೆ. ಇವಾಗ ನಾವು ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಆವಾಗಲೇ ರವೆನ ತೊಳೆದ್ಬಿಟ್ಟು ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಉದ್ದಿನ ಬೇಳೆ ರುಬ್ಕೊಂಡಿರೋದನ್ನು ರವೆನಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿ ಇಡಬೇಕಾಗುತ್ತೆ. ನೋಡಿ, ತುಂಬ ತೆಳು ಮಾಡಬೇಡಿ. ನಾರ್ಮಲ್ ಇಡ್ಲಿ ಹಿಟ್ಟು ಹೇಗೆ ರೆಡಿ ಮಾಡ್ಕೋತೀರೋ ಅದೇ ಥರನೇ ರೆಡಿ ಮಾಡ್ಕೊಳ್ಳಿ. ನೋಡಿ, ನಾನೀಗ ತೋರಿಸ್ತಾ ಇದ್ದೀನಲ್ಲ ಅಷ್ಟಿದ್ದರೆ ಸಾಕು. ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಓವರ್ ನೈಟ್ ಹಾಗೆ ಬಿಡ್ತಾ ಇದ್ದೀನಿ. ನಾನು ಮಾರನೇ ದಿನ ಬೆಳಗ್ಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಹಿಟ್ಟು ಕಲಿಸಿದ್ದಾಗ ಎಷ್ಟಿತ್ತು, ಇವಾಗ ನೋಡಿ ಫುಲ್ ಆಗಿದೆ. ಹುಳಿನೂ ಕೂಡ ಚೆನ್ನಾಗಿ ಬಂದಿದೆ. ಹಿಟ್ಟು ಚೆನ್ನಾಗಿ ಹುದುಗಿದೆ. ಮೇಲೆ ಕೆಳಗೆ ಚೆನ್ನಾಗಿ ಕಲಿಸ್ಕೊಂಡು ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹಿಟ್ಟನ್ನು ಬೀಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಹಗುರವಾಗಿ ಇಡ್ಲಿ ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೀವು ಹಾಕ್ಕೊಳ್ಳಿ. ಇದಕ್ಕೆ ನಾನು ಸೋಡಾನ ಹಾಕೋದಿಲ್ಲ. ಹಾಗೆ ಸ್ವಲ್ಪ ನಾನು ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಓಂ ಕಾಳನ್ನು ಹಾಕಿ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಆರೋಮ ಚೆನ್ನಾಗಿ ಬರುತ್ತೆ ಅಂತ ಹಾಕ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಸೋಡಾನ ಆ್ಯಡ್ ಮಾಡಲ್ಲ. ಉಪ್ಪು ಮತ್ತು ಓಂ ಕಾಳನ್ನು ಹಾಕಿದ ನಂತರ 10 ನಿಮಿಷ ರೆಸ್ಟ್ ಮಾಡಿ ಇಡ್ಲಿ ಪಾತ್ರೆಗೆ ನಾನು ನೀರನ್ನು ಹಾಕಿ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಹಾಗೆ ಇದು ಇಡ್ಲಿ ರೆಡಿ ಮಾಡ್ಕೊಳ್ಳುವಂಥ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಹಿಟ್ಟನ್ನು 2 ಪ್ಲೇಟ್ಗೆ ನಾನು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒನ್ ಟೈಮ್ ನೀವು ಎಣ್ಣೆನ ಅಪ್ಲೈ ಮಾಡಿದ್ರೆ ಸಾಕು. ಪದೇ ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ. ನೋಡಿ, ಇವಾಗ ನಾನು ಪ್ಲೇಟಿಗೆ ಕಂಪ್ಲೀಟಾಗಿ ಹಾಕಿ ರೆಡಿ ಮಾಡಿದ್ದೀನಿ. ಹಾಗೆಯೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಗ್ಯಾಸ್ ಮೇಲೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಾಕೋದ್ರಿಂದ ಪಾತ್ರೆ ಕಪ್ಪಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಹುಣಸೆಹಣ್ಣು ಹಾಕ್ಕೊಂಡಿದ್ದೆ. 2 ಪ್ಲೇಟ್ಗೂ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ಇಡ್ಲಿ ಪಾತ್ರೆಗೆ ಇಟ್ಕೊಂಡು ಅದನ್ನು ಮುಚ್ಚಳನ ಮುಚ್ಕೊಂಡು ಕರೆಕ್ಟಾಗಿ 15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. 15 ನಿಮಿಷ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಸಾಫ್ಟಾಗಿ ಹೂವಿನ ಥರ ಇಡ್ಲಿ ಅಂತೂ ರೆಡಿಯಾಗಿದೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ಮೇಲೆ ಇಡ್ಲಿನ ಹಾಗೆ ನೀವು ಓಪನ್ ಮಾಡಿ ತೆಗೆದುಬಿಡಬೇಡಿ ಪ್ಲೇಟಿಂದ. 10 ನಿಮಿಷ ಹಾಗೆ ಬಿಟ್ಬಿಟ್ಟು ನಂತರ ಪ್ಲೇಟ್ನ ಪಕ್ಕಕ್ಕೆ ಸೈಡಲ್ಲಿ ಎತ್ತಿಟ್ಟು ಮತ್ತೆ ಒಂದು 3 ನಿಮಿಷ ಬಿಟ್ಟು ಇಡ್ಲಿ ತೆಗೆಯೋದ್ರಿಂದ ಕ್ಲೀನಾಗಿ ಇಡ್ಲಿ ಬರುತ್ತೆ. ಇಲ್ಲಾಂದರೆ ಸೈಡಲ್ಲೆಲ್ಲ ಅಂಟ್ಕೊಳ್ಳುತ್ತೆ. ನೋಡಿ, ಇವಾಗ
5 ನಿಮಿಷ ಆಗಿದೆ. ನಾನಿವಾಗ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕಂಪ್ಲೀಟಾಗಿ ಬರುತ್ತೆ, ಇಲ್ಲಾಂದರೆ ಸೈಡಲ್ಲೆಲ್ಲ ಹಾಗೆ ಕೂತ್ಕೊಳ್ಳುತ್ತೆ. ಅದ್ಭುತವಾದಂತಹ ಬಿಳಿ ಬಣ್ಣವಾದ ಇಡ್ಲಿ ಕೂಡ ರೆಡಿಯಾಗಿದೆ. ನೀವು ಕೂಡ ಎಲ್ಲರೂ ಈ ಟ್ರಿಕ್ಸ್ನ ಫಾಲೋ ಮಾಡಿ ಇಡ್ಲಿನ ರೆಡಿ ಮಾಡ್ಕೊಳ್ಳಿ. ನಾನು ಇದ್ರ ಜೊತೆ ನೀರು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ನೀರು ಸಾಂಬಾರು ಮಾಡಿ ಇಡ್ಲಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ತರಕಾರಿ ಹಾಕಿ ಮಾಡೋದ್ರಿಂದ ಅದು ಇಡ್ಲಿ ಸಾಂಬಾರು ಅನಿಸಲ್ಲ, ತರಕಾರಿ ಸಾಂಬಾರು ಅನಿಸುತ್ತೆ. ಅದಕ್ಕೆ ನಾನು ತಿಳಿ ಸಾಂಬಾರು ಜೊತೆ ಇಡ್ಲಿನ ಸರ್ವ್ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಈಶ್ವರಿ ಕುಕಿಂಗ್ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.